ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ ಎಡಹಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಗುಡಿಯಲ್ಲಿ ಹೋಮ ಪೂಜೆ ಎಲ್ಲ ನಡೀತಾ ಇದೆ. ಹಾಗೆ ತಿಂಡಿ ಊಟ ಎಲ್ಲ ಇರುತ್ತೆ. ನಮ್ಮ ಜಾತ್ರೆ ಹೇಗ್ ನಡೆಯುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನೋಡು, ನೀವು ಸ್ವಲ್ಪ ನಿರ್ವಿಘ್ನೇನ ಸಮಾಪ್ತಂ ತಾವಹಂ ಭವನೋಡನೆ ಅಸ್ಯಾಸಸ್ಯ ನಿನ್ನತೋ ಭವನೋ ವಿಧಾಮಯ.
ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಈಗ ಒಂದು ಸಾಲಿಗೆ ಬಂದಾರ ಬಟ್ಟೆ ಈಗ 5-6 ಸಾಲ ಆಗಕ್ಕೆ ಹೋಗ್ಬೇಡ್ರಿ ಈಗ 70 ಆ ಸಾಲ ಯಾವುದು ಆ ಸಾಲ ಇಲ್ಲೋನೆ 4 ಲೈನ್ ಹೋಗ್ರಿ ಬರ್ರಿ ಹಂಗ ಬರ್ರಿ ಹಂಗ ಒಬ್ರು ತೆಗಿ ನೀ ಜಂಪರ್ ಹೋಗಿ ಗಣಪತಿ ಸ್ವರೂಪೇಭ್ಯೋ ಬ್ರಾಹ್ಮಣೇಭ್ಯ ವೇದೋಕ್ತಮಂತ ಪುಷ್ಪಾಂಗುಲಿಂದ ತಗೊಂಡೆ ರಾಮಕೇನ ಕರ್ಣ ಭಗವ ಗಣಪತಿ ಸ್ವರೂಪ ಪ್ರಿಯತಾ ಯಾರ ಹೆಸರು ಹೇಳ್ತಾರೆ ಈ ಕಡೆ ಲೈನ್ ಒಂದೊಂದು ಎದ್ದು ಅಷ್ಟು ಎದ್ದು ಒಂದೇ ಲೈನ್ ಎದ್ದು ಬರ್ರಿ ಹೆಸರು ಹೇಳಕ್ಕೆ ಒಬ್ಬ ಪಟ್ ಪಟ್ ಹೇಳಿ ಹೇಳ್ಬೇಕು ಹಂಗೆ ಹೋಗ್ಬಾರ್ದು ಹಂಗೆ ಹೆಸರು ಅಲ್ಲ ಗಡಿಬಿಡಿ ಒಳಗೆ ಇಟ್ಟಾರ ಮುಂದೆ ಬರ್ತಿದ್ದಾಳೆ ಅವ್ರಿಗೆ ಫೋಟೋ ಹೊಳೆ ಸೋತ್ ಹಿಡಿ ಹಾಲು ಪಾತ್ರೆಗಳನ್ನು ಸ್ವಚ್ಛವಾಗಿ ತೊಳೆದಿಡ್ರಿ. ಎಲ್ಲಿ ತಗೊಂಡು ಊಟ ಮಾಡೋರು ಆ ಟೇಲರ್ ತರಬಿ ಆ ಟೇಲರ್ದಾಗ ಎಲ್ಲಿ ಹೋಗಿರಿ ಕಬ್ನ್ಯಾಗ ಅಲ್ಲಿ ಹೋಗಿಬಾರ್ದು ಯಾರು ತುಳ್ದಾಡೋ ಅಲ್ಲಿ
ನೋಡಿ ಇವತ್ತಿನ ಹೋಮ ಪೂಜೆ ಎಲ್ಲ ಮುಗೀತು. ಇನ್ನೊಂದ್ ಏನ್ ವಿಶೇಷ ಇತ್ತು ಅಂದ್ರೆ ಇವತ್ತೆಲ್ಲ ಮುತ್ತೈದವ್ರಿಗೆಲ್ಲ ಉಡಿ ತುಂಬಿದ್ದಾರೆ, ಅಮ್ಮಂಗೂ ತುಂಬಿದ್ದಾರೆ. ಇಲ್ಲಿ ಅರಿಶಿನ ಎಲ್ಲ ಚೆನ್ನಾಗ್ ಹಚ್ಚಿದ್ದಾರೆ. ಉಡಿ ತುಂಬೋ ಸಾಮಾನೆಲ್ಲ ಏನೇನ್ ಕೊಟ್ಟಿದ್ದಾರೆ ಅಂತ ಕೇಳೋಣ ಬನ್ನಿ. ಅಮ್ಮ ಏನೇನ್ ಕೊಟ್ಟಿದ್ದಾರೆ? ಉಡಿ ತುಂಬ ಸಾಮಾನು ಅಂದ್ರೆ ವಿಳ್ಯದೆಲೆ, ಬಾಳೆಹಣ್ಣು, ಬಳೆ, ಅರಿಶಿನ, ಕುಂಕುಮ, ಒತ್ತತ್ತಿ ಎಲ್ಲ ಹಾಕಿ 5 ದಿವಸ ಮಾಡಿ ನಾವೇ ಪ್ಯಾಕ್ ಮಾಡೋದಿತ್ತು. ಸುಮಾರು ಒಂದ್ 500 ಜನ ಆಗಿತ್ತೇನೋ. ಒಂದು 10 ಟೀಮ್ ತರ ಮಾಡಿ 10 ಮಂದಿ ಟೀಮ್ ತರ ಮಾಡಿ ನಾವೇ ಎಲ್ಲ ಪ್ಯಾಕ್ ಮಾಡಿ ಮತ್ ನಾವೇ ಎಲ್ಲ ಉಡಿ ತುಂಬದ್ ಮಾಡಿ ನಾವು ಉಡಿ ತುಂಬಿಸ್ಕೊಂಡು ಅಮ್ಮನವ್ರ ಪೂಜೆ ಮುಗಿಸ್ಕೊಂಡು ಹೋಮ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ನಮ್ಮ ಅಮ್ಮ ಬಂದಿದ್ರು, ನಮ್ಮ ಅಮ್ಮನ ತಂಗಿ, ನಮ್ಮ ತಮ್ಮನ ಹೆಂಡತಿ ಎಲ್ಲ ಬಂದಿದ್ರು. ಊಟ ಮುಗಿಸ್ಕೊಂಡ್ ಈಗ ಜಸ್ಟ್ ಸೀರೆ ಕಳೆದ್ ಬಿಟ್ಟು ಕೂತಿದ್ ನೋಡ್ರಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತ್ ನಮ್ಮೂರ್ ಜಾತ್ರೆ. ನಿಮ್ಗೂ ಇಷ್ಟ ಆಕತ್ತ ಅನ್ಕೋತೀವಿ ನೋಡ್ರಿ. ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ನೀವ್ ನೋಡಿರ್ತೀರಾ ಊಟದಲ್ಲಿ ಮತ್ತೆ ತಿಂಡಿದಲ್ಲಿ ಎಷ್ಟು ರಶ್ ಇರುತ್ತೆ ಅಂದ್ರೆ ಬೆಳಗ್ಗೆ ಬಿಸಿ ಬಿಸಿ ಉಪ್ಪಿಟ್ಟು. ನಾವ್ ಉಪ್ಪಿಟ್ಟು ಮಾಡಕ್ಕೂ ನಮ್ಗ ಟೇಸ್ಟ್ ಬರಲ್ಲ, ಅಷ್ಟ್ ಚೆನ್ನಾಗಿತ್ತು. ಮಧ್ಯಾಹ್ನ ಏನಿಲ್ಲ ಅಂದ್ರೆ ಕಂಪಲ್ಸರಿ ಬದ್ನೆಕಾಯಿ ಪಲ್ಯ ಪಕ್ಕ ಇದ್ದೇ ಇರುತ್ತೆ. ಬದ್ನೆಕಾಯಿ ಪಲ್ಯ, ಅನ್ನ, ಸಾರು, ಮೊಸರು ಬಜ್ಜಿನೂ ಚೆನ್ನಾಗಿತ್ತು, ಶೇಂಗಾ ಚಟ್ನಿ, ಉಪ್ಪಿನಕಾಯಿ ತುಂಬಾ ಚೆನ್ನಾಗಿತ್ತು. ಮಾದ್ಲಿ ಮಾಡೋದು ನಿಮ್ಗೆ ಹೇಳಿದ್ದಲ್ಲ, ಸಂಕ್ರಮದಲ್ಲಿ ಮಾದ್ಲಿ ಮಾಡಿಲ್ಲ, ಅದು ಕಂಪಲ್ಸರಿ ನಮ್ಮೂರ ಅಮ್ಮನವ್ರ ಜಾತ್ರೆಗ್ ಮಾದ್ಲಿ ಮಾಡೇ ಮಾಡ್ತೀವಿ ನಾವು. ಅದು ನಾವು ಮಾಡಿದ್ವಿ, ಅದ್ರ ವಿಡಿಯೋದು ನೋಡ್ರಿ ನೀವು, ಹಾಕಿರ್ತೀವಿ ಅದ್ರಲ್ಲಿ. ಮಾದ್ಲಿದು ವಿಡಿಯೋ ಹಾಕಿದೀನಿ, ಮಿಡಲ್ ಅಲ್ಲೇ ಇದೆ, ನೀವು ನೋಡಿ. ಹಾಗೆ ನಮ್ಮ ಬಾಗಲಕೋಟಿಂದ ಅಮ್ಮ ಬಂದಿದ್ರು. ಅಮ್ಮ ಎಷ್ಟೊಂದು ತಂದಿದ್ದಾರೆ, ಖಾರ ಪುಡಿ ಎಲ್ಲಾ ತಂದ್ ಕೊಟ್ಟಿದ್ದಾರೆ. ಮಸಾಲೆ ನಮ್ಮ ಮಮ್ಮಿ ಅಂದ್ರೆ ಅಮ್ಮ ಅಂದ್ರೆ ನಮ್ಮ ಮಮ್ಮಿ ತಂಗಿ ಅವರು ಬಾಗಲಕೋಟೆ ಇರ್ತಾರ ಅವರು. ಇದು ಇಷ್ಟು ಹೊಸ ಕಡ್ಲೆಕಾಳು ತಂದಿದ್ದಾರೆ. ಇದು ಮೆಣಸಿನ್ಕಾಯಿ ಬಜ್ಜಿಗೆ ಎಷ್ಟು ಸಾಮಾನು. ಇದು ಅಲಸಂದಿ ಬೇಳೆ ತಂದಿದ್ದಾರೆ. ಅದೇನಂತಾರಲ್ಲ ತವ್ರ ಮನೆಗೆ ತಂದ್ ಕೊಡ್ತಾರಲ್ಲ, ಆತರ ಎಷ್ಟೊಂದ್ ಸಾಮಾನ್ ತಂದ್ ಕೊಟ್ಟಿದ್ದಾರೆ. ತೊಗರೆ ಬೇಳೆ ಹೊಸದನ್ನ, ಕಡ್ಲೆ ಬೇಳೆ ತಂದಿದ್ದಾರೆ, ಆಮೇಲೆ ಸಜ್ಜೆ ತಂದಿದ್ದಾರೆ, ಜೋಳ ತಂದಿದ್ದಾರೆ. ಅಮ್ಮ ಬಂದಿದ್ರು. ರೊಟ್ಟಿ ಎಲ್ಲಾ ತಂದ್ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಒಯ್ರಿ ತಿನ್ರಿ ಅಂತ ಈಗ ಜಸ್ಟ್ ಹೋದ್ರು, ಯಾಕಂದ್ರೆ ಬಾಗಲಕೋಟೆಗೆ ತಲುಪಬೇಕಾಗತ್ತಲ್ಲ, ಮತ್ ಲೇಟ್ ಆಗತ್ತೆ ಅಂತ ನಾವೇ ಆಟೋ ಇಲ್ಲಿ ಪರಿಚಯ ಇರೋರ್ಗೆ ಹೇಳಿ ಬಸ್ ಸ್ಟಾಪ್ಗೆಲ್ಲ ಬಿಟ್ಬಿಟ್ ಬಂದ್ರೆ ಅವ್ರ ಅಲ್ಲಿಂದ ಹೋಗ್ತಾರೆ. ನಮ್ಗ್ ತುಂಬಾ ಖುಷಿ ಆಯ್ತು. ಇವತ್ತಿನ ಜಾತ್ರೆ ಎಲ್ಲ ಮುಗೀತು. ನಮ್ಗಂತೂ ಇಷ್ಟ ಆಗದೆ ಅನ್ಕೊಂಡು ನಾವು. ಇಷ್ಟು ಚೆನ್ನಾಗಿ ಆಗುತ್ತೆ ನಮ್ಮೂರ್ ಜಾತ್ರೆ. ಎಷ್ಟು 16 ವರ್ಷನ ಆತು. ಇನ್ನೊಂದಲ್ಲಿ ಉಡಿ ತುಂಬ ಸಾಮಾನುಗಳು ಅದನ್ನ ಇದು ವಿಡಿಯೋ ಮಾಡಕಂತ್ರು ನಮ್ಮ ಮಾವುಗಳಾಗ್ಲಿ, ನಮ್ಮ ಅಣ್ಣಂದಿರಾಗ್ಲಿ, ನಮ್ ಕಾಕಾಗ ದೊಡ್ಡಪ್ಪ ಆಗ್ಲಿ, ಅವ್ರಿಗೆ ಇಶುಗ್ನೆ ಹೇಳೋರು, ಇದನ್ನೆಲ್ಲ ಮಾಡ್ಕೊರಮ್ಮ ವಿಡಿಯೋ ನೀಟಾಗಿ ಮಾಡ್ಕೊರಮ್ಮ, ಚೆನ್ನಾಗಿ ಮಾಡ್ಕೊರಮ್ಮ ಅಂತ ಹೇಳಿ. ನಾನ್ ಜಾಸ್ತಿ ವಿಡಿಯೋದಲ್ಲಿ ಕಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೇನು ಬೇಜಾರೇ ಇಲ್ಲ. ನಮ್ ಊರಲ್ಲಿ ಏನ್ ಜಾತ್ರೆ ನಡೆಯುತ್ತೆ ಅದೇ ನಾನ್ ತೋರಿಸ್ಬೇಕಂತ ಬಹಳ ಇಷ್ಟ ನನ್ಗೆ. ಸೊ ಅವ್ರಾಗೆ ಪ್ರೋತ್ಸಾಹಿಸಿದ್ರು, ನೀನ್ ಮಾಡಮ್ಮ, ನೀನ್ ಮಾಡು, ನಾವ್ ಕಾಯ್ತೀವಿ ಅಂತ. ಹೋಮದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು ನಮ್ಗೆ ಈ ಸತಿ. ತುಂಬಾ ಚಂದ, ತುಂಬಾ ಚಲೋ ಆಕತಿ. ಇನ್ನು ವರ್ಷದಿಂದ ವರ್ಷಕ್ಕೆ ಜಾಸ್ತಿನ ಆಗ್ತಾ ಇದೆ. ಅಮ್ಮನವರು ಅನ್ನದಾನ ಮಾಡೋರು, ದಾನ ಧರ್ಮ ಮಾಡೋರು, ನಾವು ಕೊಡ್ತೀವಿ, ನಾವು ಮಾಡ್ತೀವಿ, ನಾವು ಬರ್ತೀವಿ. ಆ ಊರಿಂದ ಇವರಿಂದ ಎಲ್ಲಾರು ಬಂದು ಇವತ್ತು ತುಂಬಾ ಜನ ಬಂದಾರೆ. ಇವತ್ತು ತುಂಬಾ ರೇಷನ್ ಬಂದಿದೆ. ಅದು ನಮಗ ಚಿಕ್ಕ ಹಳ್ಳಿ ಅಂದ್ರು ಮಿನಿಮಮ್ ಅಂದ್ರು 2,500-3,000 ಜನ ಇವ್ರು. ಚಿಕ್ಕ ಹಳ್ಳಿ, ಚಿಕ್ಕದಾಗಿದ್ರು ಚೊಕ್ಕದಾಗಿದ್ರು ದೊಡ್ಡ ಹೆಸರು ಮಾಡಿದಾರೆ. ದೇವ್ರಿ ಲಕ್ಷ್ಮೀ ದೇವಿ ಅಂತ ಹೇಳಿದ್ನಲ್ವಾ. ನಾವು ಹುಟ್ಟಿದು ಬೆಳೆದದ್ದು ಇದೇ ಊರು, ಇದೇ ಊರು, ಸೊಸೆಯಾಗಿ ಬಂದಿದೀವಿ. ಅಜ್ಜಿ ಮನೆ ಅಂತ ಹೇಳ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಜಾತ್ರೆ. ನಿಮ್ಗೆ ತುಂಬಾ ಇಷ್ಟ ಆಗತ್ತ ಅನ್ಕೊಂಡಿದ್ದೀನಿ. ನೋಡ್ರಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬರ್ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನ್ರಿ. ನಮಸ್ಕಾರ, ಧನ್ಯವಾದಗಳು.